ನಿಮ್ಮಂತರಿಂದನೇ ಸ್ವಾಮಿ ಇವತ್ತು ತಮಿಳುನಾಡು, ಕರ್ನಾಟಕ, ಇಂಡಿಯಾ, ಪಾಕಿಸ್ತಾನ ತರ ಆಗಿದೆ. ಅಲ್ಲಿ ಇಲ್ಲೇ ಅಲ್ಲೋದ್ರೆ ಕಿರಿಕಿರಿ ಮಾಡ್ತಾರೆ, ಅಲ್ಲರ ಇಲ್ಲಿ ಬಂದ್ರೆ ಕಿರಿಕಿರಿ ಮಾಡ್ತಾರೆ. ಮಾಡಿರ್ತಕ್ಕಂಥ ವಿಡಿಯೋ ಕರ್ನಾಟಕಕ್ಕೆ ಅವಮಾನ, ಕನ್ನಡದವ್ರಿಗೆ ಕೆಟ್ಟ ಹೆಸರು, ಆ ತರ ವಿಡಿಯೋ ಮಾಡಿಬಿಟ್ಟಿದ್ಯಾ. ನಿಮ್ಗೆಲ್ಲ ಗೌರ್ಮೆಂಟ್ ಕಾನೂನು ಚಕ್ತಾಗೆ ಶಿಕ್ಷೆ ಕೊಡ್ಬೇಕು. ನಿಮ್ಗೆ ಅವಾಗಲೇ ಬುದ್ಧಿ ಕಲಿಯೋದು ನಿಮ್ಮಂತವ್ರು. ಯಾವ ಕಾನೂನಲ್ಲೂ ಹೇಳಿಲ್ಲ ಸ್ವಾಮಿ ಬೇರೆ ಸ್ಟೇಟ್ ಗಾಡಿ ಬಂದು ಕರ್ನಾಟಕದಲ್ಲಿ ಡ್ಯೂಟಿ ಮಾಡಂಗಿಲ್ಲ, ಬೈಕ್ ಟ್ಯಾಕ್ಸಿ ಮಾಡಂಗಿಲ್ಲ, ಕರ್ನಾಟಕದವರು ಬೇರೆ ಕಡೆ ಹೋಗಿ ಡ್ಯೂಟಿ ಮಾಡಂಗಿಲ್ಲ ಅಂತ ಯಾವ ಕಾನೂನಲ್ಲೂ ಹೇಳಿಲ್ಲ. ಸೆಂಟ್ರಲ್ ರೋಡಲ್ಲಿ ಒಂದು ಬೈಕ್ ಟ್ಯಾಕ್ಸಿ ಲೇಡೀಸ್ನ ಇಳಿಸ್ಬಿಟ್ಟು ಹಾಗೆ ಕಳಿಸ್ತೀಯಾ, ಅಲ್ಲ ಡ್ರೈವರ್ಗೆ ಕಿರಿಕಿರಿ ಮಾಡಿದ್ಯಾ ಅಂದ್ರೆ ನಿನ್ನ ಮನಸ್ಥಿತಿ ಹೆಂಗಿದೆ ಅಂತ ಲೆಕ್ಕ ಹಾಕು. ಯಾರು ನಿನ್ನ ಪರ್ಮಿಷನ್ ಕೊಟ್ಟಿದ್ದು ಈ ತರ ಎಲ್ಲ ಕ್ವಶನ್ ಮಾಡಿ ಕೇಳಕ್ಕೆ? ನಿನ್ಗೆ ಯಾರು ರೈಟ್ಸ್ ಕೊಟ್ಟಿದ್ದು? ಗಾಡಿ ನಿಮ್ಮ ನಂಬರ್ಗೆ ಏನು ಬಂದೈತೆ? ಅದೇ ನಂಬರ್ ಬಂದೈತೆ. TN ನಂಬರ್ ಬಂದೈತೆ ತೋರಿಸಿ. ಇನ್ನೇ ನಂಬರ್ ಬರುತ್ತೆ ನೋಡಿ. 74 ಯಾಕೆ ಹಿಂಗೆ ಇದು ಮಾಡ್ತಾ ಇದ್ದೀರಾ? ರೋಡಲ್ಲಿ ಹೋಗೋರಲ್ಲ. ಒಂದು ನಿಮಿಷ ತಡಿಯಾಕ. ನಿಮಗೆ ಗೊತ್ತು ಯಾವ ನಿಂದು? ಹಾಂ, ಸೇಲಮು. ಓಪನ್ ಮಾಡಿ. ನಿಂದು ಓಪನ್ ಮಾಡು. ID ಓಪನ್ ಮಾಡು. ಗಾಡಿ ಓಡಿಸೋ ಗಾಡಿ ನಾನು ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲಪ್ಪ ನಿಂದು DLದು. ನಿನ್ನ DLದಿಲ್ಲಪ್ಪ. ನಿನ್ನ ಪ್ರೊಫೈಲ್ ತೆಗಿಯೋ. ನಿನ್ನ DL ಫೋಟೋ ನಿನ್ನ ಪ್ರೊಫೈಲ್ ಬರುತ್ತಲ್ಲ. ನಿನ್ನಂತನ್ನ 1000 ಜನ ನೋಡ್ತೀವಿ ಕಣ ನಾವು. ದಯವಿಟ್ಟು ಹೇಳ್ತೀನಿ ಕೇಳ್ಕೊ. ಯಾವ್ದು ಪಾಸಿಂಗ್ ಗಾಡಿ? ನಿನಗೆ ಅಧಿಕಾರ ಕೊಟ್ಟಾರಪ್ಪ ಈ ಗಾಡೀಲಿ ಕೂರ್ಸ್ಕೊಂಬರಕ್ಕೆ ಅಧಿಕಾರ. ನಾನು ಹೇಳಿದೆ ನಾನು ಅಲ್ಲೇ ಸೈಡ್ಗೆ ಹಾಕೊಂತೀಬಿಟ್ಟು. ಏನು ಸೌಂಡ್ ಇಲ್ಲ. ಪಕ್ಕದಲ್ಲಿ ಬಂದು ಲೆಫ್ಟ್ ಕಡೆ ಬಂದಾಗ ಅವಾಗ ಸೌಂಡ್ ಇತ್ತು, ಆಮೇಲೆ ಸೌಂಡ್ ಇಲ್ವ ನಿನಗೆ? ಕರೀದಿ ನನಗೆ ಅದು ಓಕೆ. ಕಣ್ಣು ಏನು ಕರೆದಂದ್ರೆ ಏನು ಇವೆಲ್ಲ ಡೌಗಳ ಮಗ ನೋಡಿದೀವಿ. ಯಾಕ್ರ ನಿಮ್ಮೂರಿಗೆ ಬಂದು ನಾವು ಬೈಕ್ ತಗೊಂಬಂದು ಇದು ಮಾಡೋಕ್ಕಾಗ್ತಲ್ವಾ? ಅವಾಗ ಇಲ್ಲ, ನಾನು ಆಫೀಸಿಗೆ ಏಕೆ ತೆಪ್ಪಾರ ಹೋಗಿದ್ರೆ ಬಂದಿದ್ರೆ ಆ ಟೈಮಲ್ಲೇ ಮಾಡ್ತೀನಿ. ಮತ್ತೆ ಅಲ್ಲೇ ಸೈಡ್ ಹಾಕ್ಬಿಟ್ಟು ಮಾತಾಡಿದ್ರಿ. ಅದೇ ನಾನು ಏನು ಕರೀದೆ ಅಂದರೆ ಈಗ ಅರ್ಥ ಆಗ್ತದೆ. ಏನೋ ಪ್ರಾಬ್ಲಮ್ ಇಲ್ಲ ನಡೆಸಿ. ಈಗ ನೀನು ತಿರ್ಸ್ಕೊಂಬತ್ತೀಯೋ ಸ್ಟೇಷನ್ ತಕ್ಕೆ? ಸ್ಟೇಷನ್ ತಕ್ಕೆ ಗಾಡಿ ಸೀಸ್ ನಿಂದು. ಏನು ಗಾಡಿ ಸೀಸ್ ಕಣ. ಏನು ಏನಾಯ್ತು? ನೀವು ಹೊರಗಡೆ ಸ್ಟೇಟ್ ತಂದು ಇಲ್ಲಿ ಹೊಡಿತಾ ಇದೆಯಲ್ಲ, ನಿಂಗೆ ಗಾಡಿ ಸೀಸು. ಈಗ ಸ್ಟೇಷನ್ದಾಗ ನೀನೇ ಬರ್ತೀಯ ಹಿಂಗೆ? ಇಲ್ಲ ಯಾರನ್ನ ಕರ್ಸ್ಬೇಕಾ? ಗಾಡಿ ಇಲ್ಲ ಅಂದ್ರೆ ಆಫೀಸಿಗೆ ಮಗ ನೀವು ಅಲ್ಲಿ ಬೆಳ್ಳಂದೂರೆಲ್ಲ ಸೈಡ್ ಹಾಕಿದ್ರೆ ಏನಂದ್ರೆ ಏನೂ ಆಯ್ತಿರಲಿಲ್ಲ. ನೀನು ರ್ಯಾಪಿಡನಾ? ಅಲ್ಲ, ನೀನು ಏನಾರ ರ್ಯಾಪಿಡನಾ ಅಂದೆ. ನೀನು ಏನಾರು ರ್ಯಾಪಿಡನಾ? ನೀನು ಏನಾರು ಸ್ಟೇಷನ್ಗೆ ಏನಾರು ಬರ್ಬೇಕಾ? ಜನ ನೀನು ಬೆಳ್ಳಂದೂರ ಸೆಡೆ ಹಾಕಿದ್ರೆ ಏನಾಯಿತು? ಅದು ಇನ್ನೂ ಸಾರಿ ಸಾರಿ ನಮಗೂ ಹೆಣ್ರ ಮಕ್ಳು ಅವ್ರ ಕಳ್ಳ. ಸಾರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ನೋಡಿದ್ರಲ್ಲ ಸ್ನೇಹಿತರ ವಿಡಿಯೋನ, ಹೇಗೆ ಬೈಕ್ ಟ್ಯಾಕ್ಸಿ ರೈಡರ್ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತವ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ, ಏನಾಯ್ತು ಎಲ್ಲ ಡೀಟೇಲ್ಗೆ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಪ್ರತಿ ವಿಡಿಯೋದಲ್ಲೂ ನಾವು ಹೇಳ್ತಾ ಇರ್ತೀವಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಇದ್ರೆ ನಾವು ವಿಡಿಯೋ ಮಾಡೋಕೆ ಒಂದು ಮೋಟಿವೇಶನ್ ಬರುತ್ತೆ, ಇಲ್ಲಾಂದ್ರೆ ನಮಗೂ ಕೂಡ ಬೇಜಾರಾಗುತ್ತೆ. ಪ್ರತಿ ವಿಡಿಯೋ ರಿಕ್ವೆಸ್ಟ್ ಮಾಡ್ತಾ ಇರ್ತೀವಿ. ಬನ್ನಿ ಸ್ನೇಹಿತರೆ, ಇನ್ನೇನು ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ನೋಡಿದೆ, ನಿಜ ತುಂಬ ಬೇಜಾರಾಯ್ತಿದ್ದು. ಎಲ್ಲಿ ಹೋಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ? ಯಾವ ಕಾನೂನು ಏನು ಮಾಡ್ತಾ ಇದೆ? ಇದಕ್ಕೆಲ್ಲ ಯಾರು ಒಂದು ಮುಕ್ತಿ ಕೊಡ್ಸಾರೇ ಇಲ್ವಾ? ಇವರಷ್ಟಕ್ಕೆ ಇವರು ಇಷ್ಟ ಬಂದಂಗೆ ಇವರೊಂದು ರೂಲ್ಸ್ ಮಾಡ್ಕೊಂಡು ಮಾತಾಡ್ತಾ ಇರೋದ? ಯಾರೋ ಒಬ್ಬ ಲೇಡೀಸ್ ಒಂದು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗ್ತಾರೆ, ಅವ್ನು ಎಲ್ಲೋ ಬೆಳ್ಳಂದೂರಿಂದ ಫಾಲೋ ಮಾಡ್ಕೊಂಡು ಬಂದಂತೆ. ಅವನ ಗಾಡಿ ಸೈಡ್ಗೆ ಹಾಕೋದೆ ಕಳ್ತನ ಮಾಡ್ಕೊಂಡು ಬಂದಿದ್ದಾನೆ. ಅವನೇನು ಫಾಲೋ ಮಾಡ್ಕೊಂಡು ಅವನ್ನ ರೇಸ್ ಮಾಡ್ಕೊಂಡು ಬರೋಕ್ಕೆ ಅಂತರ್ನೋಗಿ ಹಿಡೀರಿ. ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಕಳ್ತನ ಮಾಡೋಣ ಕೊಲೆ ಮಾಡೋಣ ಹಿಡಿಯೋಕ್ಕೆ ಯೋಗ್ತಿ ಇಲ್ಲ ನಿಮಗೆಲ್ಲವ. ಅವನ ಅಮಾಯಕನ ಯಾವನ್ನ ಹಿಡ್ಕೊಂಬಿಟ್ಟು ಅವನ ಆವಾಜ್ ಆಗ್ತಿದೆ. ಕರ್ನಾಟಕದ ಬೈಕ್ ಹಿಡಿದಿದ್ರೆ ಸುಮ್ಮನೆ ಬಿಡ್ತಾ ಇದ್ದವನು. ಯಾರೋ TN ಗಾಡಿ ಅಂತ ಹಿಡ್ಕೊಂಡು ನಿನ್ನ TRPಗೋಸ್ಕರವ ಅವ್ನು ಹಿಡ್ಕೊಂಬಿಟ್ಟು ರೋಡಲ್ಲಿ ತೊಂದರೆ ಕೊಡ್ತೀಯಲ್ಲ. ಪಾಪ ಲೇಡೀಸ್ ಇಲ್ಲಿ ಎಮರ್ಜೆನ್ಸಿ ಹೋಗೋರಿದ್ರು, ಅವ್ರನ್ನ ಹಿಡಿಸ್ಬಿಟ್ಟಿದ್ಯಾ ಅಲ್ಲೇನೆ. ಅವರಾಗಕ್ಕೆ ಸೈಲೆಂಟಾಗಿ ಹೋದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಆರ್ಡ್ರ್ ಅಂತ ಹೇಳಿ. ಬೇರೆ ಯಾರಾದ್ರೂ ಸ್ಟ್ರಾಂಗ್ ಆಗಿರೋರು ಸುಮ್ಮನೆ ಇರ್ತಾ ಇದ್ರಾ? ನೀವು ಯಾರು ಕೇಳೋಕ್ಕೆ ಅಂತ ಕ್ವಶನ್ ಮಾಡಿರೋರು.
ನೀನು RTO ಅಧಿಕಾರಿನ ಇಲ್ಲ ಗೌರ್ಮೆಂಟಿಂದ ರೂಲ್ಸ್ ತಂದಿದೆ ನೀನು ಈ ಥರ ಬೈಕ್ ಅಡ್ಡ ಹಾಕಿ ಕೇಳೋಕ್ಕೆ ಅಂತವ? ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇಲ್ವಲ್ರಿ? ಎಲ್ಲದರಲ್ಲ ಈ ಥರ ತೊಂದರೆ ಕೊಡ್ತಾನೆ ಇದ್ದಾರೆ. ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ನೇ ಬಂದಾಯ್ತು ಹೈಕೋರ್ಟಿಂದ, ಅದಕ್ಕಿಂತ ಪಾಲಿಸಿ ಒಂದು ಬರಬೇಕಾಗಿದೆ. ಆದ್ರೂ ನಿಮ್ಗಳು ಕಾಟ ತಪ್ತಾ ಇಲ್ಲ ಇವತ್ತು ಬೈಕ್ ಟ್ಯಾಕ್ಸಿಗೆ. ಪ್ರತಿನಿತ್ಯ ಒಂದಲ್ಲ ಒಂದು ತೊಂದರೆ ಕೊಡ್ತಾನೆ ಇದ್ದೀರಾ. ಬೇರೆ ಸ್ಟೇಟ್ ಗಾಡಿ ಕರ್ನಾಟಕದಲ್ಲಿ ರನ್ ಆಗ್ಬೇಕಾ ಬಿಡಬೇಕಾ ಅದು ಮಾಡಬೇಕಾ ಬೇಡ ಅನ್ನೋದು ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ ರೀ. ಕರ್ನಾಟಕದ ಗಾಡಿನೇ ಮಾಡಬೇಕು, ವೆಹಿಕಲ್ ಇಲ್ಲಿ ರನ್ ಆಗ್ಬೇಕಂತ ಗೌರ್ಮೆಂಟ್ ಇದೆ, ಕಾನೂನು ಇದೆ, ಅವ್ರು ನೋಡ್ಕೊಂತಾರೆ. ನಿಮ್ಮಂಥ ಜನಗಳಿಂದನೇ ಇವತ್ತು ಕರ್ನಾಟಕದಲ್ಲಿ ಏನಾದ್ರು ತಮಿಳ್ನಾಡು ಕಡೆ ಹೋದ್ರೆ ಅಲ್ಲಿ ಹಿಡ್ಕೊಂಡು ನಮ್ಮವ್ರ ಎಲ್ಲ ಹಿಡಿದು ಗಲಾಟೆ ಮಾಡಿ ಹೊಡೆಯೋದು. ನೀವು ಮಾಡ್ತಿರಲ್ಲ ಇದೇ ಥರನೇ ಸ್ವಾಮಿ. ಈ ವಿಡಿಯೋ ಏನಾದ್ರು ವೈರಲ್ ಆಗಿ ಅಲ್ಲೇರು ನೋಡಿದ್ರೆ ನಮ್ಮ ಕರ್ನಾಟಕದವರಿಗೆ ಅಲ್ಲಿ ತೊಂದರೆ ಕೊಡ್ತಾರೆ ಅವರು ತಮಿಳ್ನಾಡಲ್ಲಿ. ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಇಷ್ಟುನು? ಇವತ್ತು ಪಾಕಿಸ್ತಾನ ಇಂಡಿಯಾ ಥರ ಕಿತ್ತಾಡಂಗಾಗಿದೆ ತಮಿಳ್ನಾಡು ಕರ್ನಾಟಕ ಅಕ್ಕಪಕ್ಕದಾಗ ಇದ್ಕೊಂಡು. ನೀವು ಮಾಡ್ತಿರಲ್ಲ ಇಂಥ ಕೆಲಸದಿಂದವ. ನೀವೇನು ಎಲ್ಲೂ ಓಡಾಡೋದಿಲ್ಲ, ಬೇರೆ ಸ್ಟೇಟ್ಗೆ ಹೋಗೋದೇ ಇಲ್ವಾ? ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಎಲ್ಲ ಸ್ಟೇಟಲ್ಲಿ ಕೆಲಸ ಮಾಡ್ತಾರೆ ಗೊತ್ತಾ ನಿಮಗೆ? ಫಸ್ಟ್ ತಿಳ್ಕೊಳ್ರಿ, ಭಾರತೀಯರು ಅಂದ್ರೆ ಎಲ್ಲ ಒಂದೇನೆ. ಯಾರು ಎಲ್ಲಿ ಬೇಕಾದ್ರೂ ಹೋಗಿ ದುಡ್ಕೊಂಡು ತಿನ್ಬೋದು ನ್ಯಾಯವಾದ ರೀತಿಯಲ್ಲಿ. ಅದನ್ನ ಯಾರು ಕ್ವಶನ್ ಮಾಡಿ ಕೇಳೋ ರೈಟ್ಸ್ ಇಲ್ಲ. ಎಲ್ಲರಿಗೂ ಅಧಿಕಾರ ಇದೆ, ಇರ್ಬೋದು. ಕರ್ನಾಟಕದಲ್ಲಿ ಮೊದಲ ಆದ್ಯತೆ ಕೊಡಬೇಕು. ಕರ್ನಾಟಕದಲ್ಲಿ ನಾವು ಒಪ್ಕೊಂತೀವಿ, ಅದನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ. ಅದ್ರ ಬೇರೆ ಸ್ಟೇಟಲ್ಲಿ ಇಲ್ಲಿ ಬಂದು ಕೆಲಸ ಮಾಡಂಗಿಲ್ಲ, ನೀನು ಬೈಕ್ ಟ್ಯಾಕ್ಸಿ ಮಾಡಂಗಿಲ್ಲ, ನೀನು ಗಾಡಿ ಸೀಸ್ ಮಾಡಿಸ್ತೀನಿ, ನೀನು ಈ ಗಾಡೀಲಿ ಯಾವ ನಿನಗೆ ಡ್ಯೂಟಿ ಮಾಡೋಕೆ ಹೇಳಿದ್ದು, ಹೆಂಗೆ ಮಾಡ್ತಿದ್ಯಾ, ಇದೆಲ್ಲ ಕೇಳೋ ರೈಟ್ಸ್ ನಿಮಗೆ ಇಲ್ಲವೇ ಇಲ್ಲ. ಅದಕ್ಕೇನೇ ಕೇಳಬೇಕು ಅಂದ್ರೂ ಅದಕ್ಕೊಂದು RTO ಅಧಿಕಾರಿಗಳಿದ್ದಾರೆ, ಒಂದು ಕಾನೂನು ವ್ಯವಸ್ಥೆ ಇದೆ, ಅವ್ರು ಕೇಳ್ತಾರೆ. ಫಸ್ಟ್ ಅದನ್ನು ತಿಳ್ಕೊಳ್ಳಿ. ನಿಮ್ಮ ನಿಜವಾಗಿ ಈ ವಿಡಿಯೋ ವೈರಲ್ ಆಗಿದೆ, ನಿನಗಂತೂ ತಕ್ಕ ಶಾಸ್ತಿ ಆಗೇ ಆಗುತ್ತೆ. ಆ ವ್ಯಕ್ತಿನ ಯಾರು ಅಂತ ಗೊತ್ತಿಲ್ಲ, ಫೇಸ್ ತೋರಿಸಿ ನೀನು ವಿಡಿಯೋ ಮಾಡಿಲ್ಲ, ಆದ್ರೂ ನಿನ್ನ ಅಕೌಂಟ್ ID ಇರುತ್ತಲ್ವ, ಪಕ್ಕ ನಿನಗೆ ಶಿಕ್ಷೆ ಆಗುತ್ತೆ ನಾಳೆ ದಿನ. ಏನೋ ಲೇಡೀಸ್ನ ಅಲ್ಲೇ ಇಳಿಸ್ಬಿಟ್ಟು ಕಳಿಸಿದ್ಯಾ, ಪಾಪ ಅವ್ರು ಮೆಡಿಕಲ್ಗೆ ಹೋಗೋರಿದ್ರು, ಹಾಸ್ಪಿಟ್ಲಿಗೆ ಹೋಗೋರಿದ್ರು ಗೊತ್ತಿಲ್ಲ, ಇಲ್ಲ ಡ್ಯೂಟಿಗೆ ಹೋಗೋರಿಗೋ ತೊಂದರೆ ಕೊಡ್ತಾ ಇದ್ದೀರಾ. ಪಬ್ಲಿಕ್ಸ್ಗೆ ಪ್ರತಿ ವಿನಾಕಾರಣ ತೊಂದರೆ ಕೊಡ್ತಾ ಇದ್ದಾರೆ ನೀವು. ಅದು ಯಾರು ಅಂತ ನಾವು ಮೆನ್ಷನ್ ಮಾಡಿ ಹೇಳೋದು ಇಲ್ಲ, ಯಾಕಂದ್ರೆ ನಿನ್ನ ಫೇಸು ತೋರಿಸಿಲ್ಲ, ಏನಿಲ್ಲ. ಅದಕ್ಕೆ ಅದು ಅರ್ಥ ಆಗುತ್ತೆ, ಪಬ್ಲಿಕ್ಸ್ಗೆ ಅರ್ಥ ಆಗಿದೆ, ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೂ ಅರ್ಥ ಆಗುತ್ತೆ. ಪಾಪ ವ್ಯಕ್ತಿ ಕೈ ಮುಗಿದು ಬೇಡ್ಕೊಂತಾನಲ್ರಿ, ಮನಸ್ಸಾಕ್ಷಿ ಅನ್ನೋದಿಲ್ವೇನ್ರಿ ನಿಮಗೆ ಸ್ವಲ್ಪನೂ? ಅವನೇನು ಕೊಲೆ ಮಾಡಿದಾನ, ರೇಪ್ ಮಾಡಿದಾನ, ರೇಪಿಸ್ಟ, ಇಲ್ಲ ಮರ್ಡರ್ ಮಾಡಿದಾನ? ಕೈ ಮುಗಿದು ಬೇಡ್ಕೊಂತಾನೆ, ಬಿಟ್ಬಿಡಿ ಅಣ್ಣ ನಾನು ಹೋಗ್ತೀನಿ, ಎಲ್ಲ ಡ್ಯೂಟಿಯಿಂದ ಬರ್ತಾ ಮಾಡ್ಕೊಂಬಂದೆ, ನೀವು ಕೂಗಿದ್ದಾನೆ ಕೇಳಿಲ್ಲ, ಹೆಡ್ಸೆಟ್ ಹಾಕೊಂಡಿದ್ದೆ ಟ್ರಾಫಿಕಲ್ಲಿ ಅಂತ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂತಾನೆ. ಕನ್ನಡದಲ್ಲೇ ಮಾತಾಡ್ತಾ ನಾವು ತಮಿಳ್ನಾಡನಾದ್ರೂ ಬಂದು ಕನ್ನಡ ಕಲ್ತು ಕನ್ನಡ ಮಾತಾಡ್ತಾ ಇರೋ, ಅದಕ್ಕೆ ರೆಸ್ಪೆಕ್ಟ್ ಕೊಡ್ರಿ ಫಸ್ಟ್ ಅವ್ರಿಗೆ. ಅದು ಬಿಟ್ಬಿಟ್ಟು ವಿನಾಕಾರಣ ಒಬ್ಬರ ಮೇಲೆ ದೌರ್ಜನ್ಯ ಮಾಡ್ಕೊಂಡು ರೋಡಲ್ಲೆಲ್ಲ ಹಿಡ್ಕೊಂಡು ನಿಮಗೆ ಮಾಡೋಕ್ಕೆ ಬೇರೆ ಕೆಲಸನೇ ಇಲ್ವಾ? ಫಸ್ಟು ನೀವು ನ್ಯಾಯವಾದ ಬದುಕೋಲ್ ಕಲೀರಿ. ನೀವು ಮಾಡ್ತಿರೋ ಕೆಲಸ ಕರೆಕ್ಟಾಗಿದೆಯಾ ಅದನ್ನು ನೋಡಿರಿ. ಫಸ್ಟು ಒಳ್ಳೆ ಜನಗಳಿಗೆ ಸರ್ವಿಸ್ ಕೊಡ್ರಿ. ಇದನ್ನ ಬಿಟ್ಬಿಟ್ಟು ಈ ಥರ ವಿಡಿಯೋಗಳು ಮಾಡಿ ಜನಗಳು ತೊಂದರೆ ಕೊಟ್ಟರೆ ಇನ್ನೂ ನೀವು ಕೆಳಗೆ ಹೋಗ್ತೀರಾ. ಚೀ ತೂ ಅಂತ ನಿಮ್ಮನ್ನ ಎಷ್ಟು ಜನ ಯಾವ ಲೆವೆಲ್ಗೆ ಉಗಿತಾರೆ ಅಂದರೆ ನಿನಗೆ ಬಂದಿರೋ ಕಮೆಂಟ್ಸ್ಗಳು ನೋಡು, ಅಲ್ಲೇ ಅರ್ಥ ಆಗುತ್ತೆ ನಿನ್ನ ವಿಡಿಯೋಗೆ ಯಾವ ಲೆವೆಲಿಗೆ ನಿನಗೆ ಉಗಿದಾಕಿದ್ದಾರೆ ಅಂತಾನ. ಕಾಮನ್ ಸೆನ್ಸ್ ಇಲ್ಲ ನಿಮಗೆಲ್ಲನ. ಒಂದು ಲಿಮಿಟ್ ಇದೆ ಎಲ್ಲದಕ್ಕೂ. ಆ ಲಿಮಿಟ್ ಕ್ರಾಸ್ ಆಗೋದ್ರೆ ಅದಕ್ಕೆ ಗೌರ್ಮೆಂಟೇ ಬುದ್ಧಿ ಕಲಿಸುತ್ತೆ ನಿಮಗೆ. ಆಲ್ರೆಡಿ ಬುದ್ಧಿ ಕಲಿಸಿದೆ, ಜನಗಳೇನು ಬುದ್ಧಿ ಕಲಿಸಿದ್ದಾರೆ, ಅನುಭವಿಸ್ತಿದ್ದಾರೆ. ಇನ್ನೂ ನಿಮ್ಮದು ದರ್ಪ ದೌರ್ಜನ್ಯ ನಿಲ್ತಾ ಇಲ್ಲ ಅಂದರೆ ಇನ್ನು ಯಾವ ಭಾಷೆಯಲ್ಲಿ ಯಾವ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕು ಅರ್ಥ ಆಗ್ತಿಲ್ಲ ನಮಗಂತೂ. ಅದು ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಅರ್ಥ ಆಗ್ತಾ ಇಲ್ಲ. ಇಂಥವ್ರನ್ನೆಲ್ಲ ಯಾಕೆ ಮಟ್ಟ ಆಗ್ತಾ ಇಲ್ಲ, ಇಂಥವ್ರಿಗೆಲ್ಲ ಯಾಕೆ ಶಿಕ್ಷೆ ಕೊಡ್ತಾ ಇಲ್ಲ? ಆ ವ್ಯಕ್ತಿ ಏನಾದ್ರು ತಪ್ಪು ಮಾಡಿದರೆ ಕೇಳಲಿ, ಬೇಡ ಒಪ್ಕೊಳ್ಳೋಣ. ಆಮೇಲೆ ತಪ್ಪೇ ಮಾಡಿಲ್ಲ, ಅವ್ನು ನ್ಯಾಯವಾಗಿ ಸಂಪಾದನೆ ಮಾಡ್ಕೊಂಡು ತಿಂತಾನೆ, ಅಂತನಿಗೆ ಯಾಕ್ರಿ ತೊಂದರೆ ಕೊಡ್ತೀರಾ? ಈಗ ನನ್ನ ಏನಾದ್ರು ಕಿತ್ಕೊಂಡು ತಿಂದಾನ, ನಿಮ್ಮ ಮನೇಲಿ ಏನಾದ್ರು ಕಳ್ತನ ಮಾಡ್ಕೊಂಡು ಹೋಗಿದ್ದಾನ? ಇಲ್ಲ ತಾನೆ. ನೀನು ಮಾಡಂಗಿಲ್ಲ ಅಂತ ಹೇಳೋ ರೈಟ್ಸೇ ಇಲ್ಲಪ್ಪ. ನೀನು ಇಲ್ಲಿ ಬಂದು ಯಾರು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಕರ್ನಾಟಕದವರು ಅಷ್ಟೇ, ಭಾರತದಲ್ಲಿ ಯಾವ ಸ್ಟೇಟಲ್ಲಾರು ಹೋಗಿ ಗಾಡಿ ರನ್ ಮಾಡ್ಕೊಂಡು ಡ್ಯೂಟಿ ಮಾಡ್ಬೋದು, ಅಲ್ಲೇ ಇಲ್ಲಿ ಬಂದು ಮಾಡ್ಬೋದು. ಕಾನೂನಲ್ಲಿ ಎಲ್ಲೂ ಹೇಳಿಲ್ಲ ಬೇರೆ ಸ್ಟೇಟರ್ ಯಾರು ಕರ್ನಾಟಕಕ್ಕೆ ಬಂದು ಬೈಕ್ ಟ್ಯಾಕ್ಸಿ ಮಾಡಂಗಿಲ್ಲ, ಡ್ಯೂಟಿನೂ ಮಾಡಂಗಿಲ್ಲ, ಇಲ್ಲಿ ಯಾರು ಇರಂಗಿಲ್ಲ ಅಂತವ. ಆಯ್ತಾ? ಅದು ನೀನು ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಾ ಇದೀಯಾ. ನಿಮ್ಮಂಥರಿಂದನೇ ಇವತ್ತು ಕರ್ನಾಟಕದವರು ಬೇರೆ ಕಡೆ ಹೋಗಿ ಬದುಕಕ್ಕಾಗ್ತಿಲ್ಲ. ಏನು ಕಿರಿಕಿರಿ ಆಗ್ತದೆ, ತೊಂದರೆ ಆಗ್ತದೆ ಅಂದರೆ ನೀವು ಮಾಡ್ತಿರಲ್ಲ. ಯಾರೋ ಕೆಲವೊಂದಿಷ್ಟು ನಿಮ್ಮಂಥವ್ರು ಬೇರೆ ಭಾಷೆಯವರಿಗೆ ತೊಂದರೆ ಕೊಡ್ತಿರಲ್ಲ ಇಲ್ಲಿ ಬಂದಿರೋರಿಗೆ, ಇದರಿಂದನೇ ನಿಮ್ಮಂಥವ್ರಿಂದನೇ ಪ್ರಾಬ್ಲಮ್ಮು. ಮೊನ್ನೆ ಇನ್ನೂ ಗಲಾಟೆ ಆಯಿತು. ಕರ್ನಾಟಕದವರು ಅಯ್ಯಪ್ಪ ಸ್ವಾಮಿ ಮಾಲೆಗೆ ಹೋಗ್ಬೇಕಾದ್ರೆ ತಮಿಳ್ನಾಡಲ್ಲಿ ಇಟ್ಕೊಂಡು ತೊಂದರೆ ಕೊಟ್ಟರು. ಅವರಿಗೆಲ್ಲ ತಕ್ಕ ಬುದ್ಧಿನೂ ಕಳಿಸಿದ್ರು ತಮಿಳ್ನಾಡಲ್ಲಿ. ಆ ಥರ ಏನಾದ್ರು ನಿಮಗೂ ಕಲಿಸ್ಬೇಕಷ್ಟೇ ಇವಾಗ ಕರ್ನಾಟಕದಲ್ಲಿ ಇಟ್ಕೊಂಡು, ಅವಾಗಲೇ ನಿಮಗೆ ಸರಿ ಹೋಗೋದು. ನಾವಿಲ್ಲಿ ಕರ್ನಾಟಕದವರು ತಮಿಳ್ನಾಡು ಅವ್ರಿವರು ಯಾರ ಪರನೂ ಇಲ್ಲ ರೀ, ನ್ಯಾಯದ ಪರ ಮಾತಾಡ್ತೀವಿ ಅಷ್ಟೇ. ಎಲ್ಲ ಭಾರತೀಯರೇನೆ, ಯಾರು ಎಲ್ಲಿ ಬೇಕಾದ್ರೂ ಹೋಗಿ ದುಡ್ಕೊಂಡು ತಿನ್ಬೋದು. ಬೈಕ್ ಟ್ಯಾಕ್ಸಿ ಬೇರೆ ಸ್ಟೇಟರ್ ಇಲ್ಲಿ ಬಂದು ಮಾಡಬೇಕಾ ಬೇಡವಾ ಅನ್ನೋದು ಗೌರ್ಮೆಂಟ್ ಇದೆ, ಅದಕ್ಕೆ ಕಾನೂನು ಇದೆ, ಅದು ಅವ್ರು ಡಿಸೈಡ್ ಮಾಡ್ತಾರೆ. ಪಬ್ಲಿಕ್ಸ್ ಆಗಿರೋದು ಮತ್ತೊಂದು ಯಾರನ್ನೂ ಡಿಸೈಡ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ, ಕೇಳೋ ರೈಟ್ಸು ಇಲ್ಲ. ತಪ್ಪಾದರೆ ಕೇಳಲಿ, ಅವನೇನಾದ್ರು ಬೇರೆ ಥರ ಇಲ್ಲಿಗಲ್ ಆಕ್ಟಿವಿಟಿ ಮಾಡಿದ್ರೆ ಕೇಳಲಿ, ಒಪ್ಕೊಂತೀವಿ. ನ್ಯಾಯವಾಗಿರ್ತೀವಿ, ಸಂಪಾದನೆ ಮಾಡ್ಕೊಂಡು ತಿಂತಾ ಇದ್ದಾನೆ ಅಂತನೇನು ಕೇಳಿ ನೀವು ಅಡ್ಡಾಕಿ ಕೇಳ್ತಕ್ಕಂಥ ರೈಟ್ಸ್ ಯಾರು ಕೊಟ್ಟಿದ್ದು? ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಬಂದ್ರೂ ನೆಮ್ಮದಿಯಾಗಿ ಇನ್ನೂ ಕೆಲಸ ಮಾಡೋಕ್ಕಾಗ್ತಿಲ್ಲ ನಮ್ಮ ಬೆಂಗಳೂರಲ್ಲಿ. ಇಂಥವ್ರಿಂದವ ದಿನನಿತ್ಯ ಟಾರ್ಚರು, ನೋವು ಅನುಭವಿಸ್ತಾನೆ ಇದ್ದಾರೆ ಬೈಕ್ ಟ್ಯಾಕ್ಸಿ ರೈಡರ್ಸು. ಆದಷ್ಟು ಬೇಗ ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ಒಂದು ಮುಕ್ತಿ ಕೊಟ್ಟರೆ ಏನೋ ಒಂದು ನೆಮ್ಮದಿಯಾಗಿ ಕೆಲಸ ಮಾಡ್ಬೋದು. ಇಲ್ಲಾಂದರೆ ಪ್ರತಿನಿತ್ಯ ಇವ್ರದ್ದು ಇದೇ ಥರ ಟಾರ್ಚರ್ ಇದ್ದೇ ಇರುತ್ತೆ ಒಂದಲ್ಲ ಒಂದು ರೀತಿ. ಇವರು ನ್ಯಾಯವಾಗಿ ಕೆಲಸ ಮಾಡೋಕ್ಕಾಗಲ್ಲ, ಮಾಡೋರ್ಗು ನ್ಯಾಯವಾಗಿ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ.
ಇದರಿಂದ ಏನಾಗ್ತಾ ಇದೆ, ಎಲ್ಲೋದ್ರೂ ಅನ್ಯಾಯ. ನಾಳೆ ದಿವಸ ಎಲ್ಲರೂ ಇವ್ರಿಗೆ ಚೀತು ಅಂತ ಉಗಿತಾ ಇದ್ದಾರೆ, ಇನ್ನೂ ಕೆಟ್ಟದಾಗೋಗ್ತಾರೆ ಪಬ್ಲಿಕ್ ದೃಷ್ಟಿಯಿಂದ ಇವರು. ಫಸ್ಟ್ ಇವ್ರು ಬುದ್ಧಿ ಕಲಿಬೇಕು, ಇಂಥವ್ರಿಗೆ ನಮ್ಮ ಕಾನೂನು ಬುದ್ಧಿ ಕಲಿಸ್ಬೇಕು. ನಮ್ಮ ಗೌರ್ಮೆಂಟು ಒಂದು ಅಫಿಷಿಯಲ್ ಆಗಿ ಒಂದು ರೂಲ್ಸ್ ಅನೌನ್ಸ್ ಬಿಡಬೇಕು ಹೊರಗಡೆ. ಬೈಕ್ ಟ್ಯಾಕ್ಸಿ ರೈಡರ್ಸ್ನ ಯಾರು ರೋಡಲ್ಲಿ ಅಡ್ಡಾಗಿ ಕೇಳೋ ರೈಟ್ಸ್ ಯಾರಿಗೂ ಇಲ್ಲ. ಅದನ್ನು ಕೇಳಬೇಕಂದ್ರೆ ಒನ್ಲಿ RTO ಅಧಿಕಾರಿಗಳು ಮಾತ್ರ ಕೇಳಬೇಕು, ಗೌರ್ಮೆಂಟ್ ಕೇಳಬೇಕು ಅಷ್ಟೇ. ಅದರ್ವೈಸ್ ಬೇರೆ ಯಾವ್ದಾರು ಒಂದು ಪಬ್ಲಿಕ್ ಪೀಪಲ್ ಆಗಿರ್ಬೋದು, ಬೇರೆ ಯಾರೇ ಒಂದು ಆಟೋ ಡ್ರೈವರ್, ಕ್ಯಾಬ್ ಡ್ರೈವರು, ಬೇರೆ ಯಾರೇ ಆಗಲಿ, ಪಬ್ಲಿಕ್ ಆಗಲಿ, ಬೈಕ್ ಟ್ಯಾಕ್ಸಿ ಅವ್ರು ನೀನು ಯಾಕೆ ಮಾಡ್ತಿದೀಯಾ, ಬೇರೆ ಸ್ಟೇಟ್ ಗಾಡಿ ಇಲ್ಲಿ ಯಾಕೆ ತಂದಿದೀಯಾ, ನೀನು ಮಾಡಂಗಿಲ್ಲ, ಇದು ಇಲ್ಲಿಗಲ್ಲ ಅಂತ ಯಾರು ಕ್ವಶನ್ ಮಾಡೋ ರೈಟ್ಸ್ ಯಾರಿಗೂ ಇಲ್ಲ ಅಂತವ ಹೈಕೋರ್ಟಿಂದ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿ ಇವ್ರಿಗೆ ಸ್ಟ್ರಿಕ್ಟಾಗಿ ರೂಲ್ಸ್ ಮಾಡಿದ್ರೆ ಮಾತ್ರ ಇವ್ರು ಮುಂದಿನ ದಿನದಲ್ಲಿ ಬುದ್ಧಿ ಕಲಿತಾರೆ. ಇಲ್ಲಾಂದ್ರೆ ಇಂಥವ್ರದ್ದು ದರ್ಪ ದೌರ್ಜನ್ಯ ಪ್ರತಿನಿತ್ಯ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮೇಲೆ ನಡೀತಾನೆ ಇರುತ್ತೆ. ಪಾಪ ರೈಡರ್ಸ್ಗಳು ಏನು ಮಾಡೋಕ್ಕಲ್ಲ, ಅವ್ರು ಇಬ್ಬರು 3 ಜನ ಇರ್ತಾರೆ, ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಆ ವ್ಯಕ್ತಿನೂ ಕೂಡ ಅಷ್ಟೇ ಕೈ ಮುಗಿದು ಬೇಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿದ್ದಾನೆ. ಏನು ಇವ್ನು ಒಬ್ಬನಿಗೆ ಹೆಂಡತಿ ಮಕ್ಳು ಇರೋದು, ಇನ್ನು ಮಿಕ್ತಾರೆ ಯಾರಿಗೂ ಹೆಂಡತಿ ಮಕ್ಳ ಇಲ್ಲ ಅನ್ನೋ ಥರ ಮಾತಾಡ್ತಾನೆ. ಫಸ್ಟು ನೀವು ನ್ಯಾಯವಾದ ರೀತಿ ದುಡ್ಕೊಂಡು ತಿನ್ನೋದು ಕಲೀರಿ, ಆನಂತರ ಎಲ್ಲರೂ ಸರಿ ಹೋಗ್ತಾರೆ. ನಿಮ್ಮಂಥರಿಂದ 4 ಜನ ಮಾಡತಕ್ಕ ಕೆಲಸದಿಂದವ ಇವತ್ತು ಕರ್ನಾಟಕಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಆಯ್ತಾ, ನೀನು ಮಾಡಿಬಿಟ್ಟಿದ್ದಲ್ಲಿ ಈ ವಿಡಿಯೋನ, ಕರ್ನಾಟಕಕ್ಕೆ ಕೆಟ್ಟ ಹೆಸರು ನೀನು ಮಾಡಿರೋ ವಿಡಿಯೋ ಇದು. ಫಸ್ಟ್ ಅದನ್ನು ತಿಳ್ಕೊ. ನಿನ್ನಿಗೋಸ್ಕರ ನೀನು ನ್ಯಾಯವಾಗಿ ವಿಡಿಯೋ ಮಾಡಿಲ್ಲ, ನೀನು ಕನ್ನಡಕ್ಕೆ ಅವಮಾನ ಆಗೋ ಥರ ವಿಡಿಯೋ ಮಾಡಿದ್ಯಾ. ಫಸ್ಟ್ ಅದನ್ನು ತಿಳ್ಕೊಂಡು ನೀನು ವಿಡಿಯೋ ಡಿಲೀಟ್ ಮಾಡಿಲ್ಲ, ನಿನಗೆ ತಕ್ಕ ಶಾಸ್ತಿ ಆಗೇ ಆಗುತ್ತೆ. ಗೌರ್ಮೆಂಟಿಂದ ಆಗಿರ್ಬೋದು, ಇಲ್ಲ ರಕ್ಷಣಾ ವೇದಿಕೆ ಯಾರಾಗಿರ್ಬೋದು, ಇಂಥವ್ರಿಗೆ ಬುದ್ಧಿ ಕಲಿಸಲೇಬೇಕು. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಬಿಟ್ಕೊಂಡು ಹೋದ್ರೆ ಇವ್ರದ್ದು ಜಾಸ್ತಿ ಆಗುತ್ತೆ. ಇವ್ರು ಆಡಿದ್ದೇ ಆಟ. ಏನು ಆ ವ್ಯಕ್ತಿ ಯಾವುದೇ ಥರ ತಪ್ಪು ಮಾಡಿಲ್ಲ, ನ್ಯಾಯವಾಗಿ ಸಂಪಾದನೆ ಮಾಡ್ಕೊಂಡು ತಿಂತಕ್ಕಂಥ ಹುಡುಗನ ರೋಡಲ್ಲಿ ಇಟ್ಕೊಂಡು ಆ ಲೇಡೀಸ್ ಕೂತ್ ಕಿರಿಕಿರಿ ಮಾಡ್ಕೊಂಡು ಅವನಿಗೂ ತೊಂದರೆ ಕೊಟ್ಕೊಂಡು ಬೈಕೊಂಡು ಅವು ಎದುರಿಸಿ ಲಾಸ್ಟಿಗೆ ಅವನೇನೋ ರಿಕ್ವೆಸ್ಟ್ ಮಾಡ್ಕೊಂಡು ಕೈ ಮುಗಿದು ಹೋಗಿದ್ದಾನೆ. ಈ ಥರ ಎಲ್ಲ ಮಾಡಬಾರ್ದು, ಇದು ತಪ್ಪು ಅಂತ ನಮ್ಮ ಅನಿಸಿಕೆ. ಇದು ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.